ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನೆನೆ ಮ್ಯಾಚ್ ಮುಗಿದ ಮೇಲೆ ಏನೇನಾಯಿತು, RCB ವರ್ಸಸ್ ಮುಂಬೈ ಇಂಡಿಯನ್ಸು, ಯಾರ್ಯಾರು ಏನೇನು ಮಾತಾಡಿದ್ರು ಆ್ಯಂಡ್ RCBಗೆ ಏನೋ ಒಂದು ಆಗಿದೆ, ಎಲ್ಲ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. ಅದಕ್ಕೆ ನಮ್ಮ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳೋದು ಮಾತ್ರ ಮರಿಬೇಡಿ. ಬಾಲಕನ್ ಪಟನ ಕ್ಲಿಕ್ ಮಾಡ್ಕೊಳ್ಳಿ. ಮಗ RCBಗೆ ಬಿದ್ದಿದೆ ದಂಡ. ಏನು ಗುರು, ಗೆಲ್ತಾ ಇದ್ದಂಗೆ ಹಾಕಿಸ್ಕೋಬೇಕಾ ಫೈನು? ಯಾರಿಗೆ ಬಿದ್ದಿದೆ ಅಂತ ಕೇಳಿದ್ರೆ ಕ್ಯಾಪ್ಟನ್ ರಜತ್ ಪತಿದಾರ್ಗೆ ಬಿದ್ದಿದೆ ದಂಡ. ಏನಕ್ಕೆ ಅಂದರೆ ಗೊತ್ತಾಗಿರುತ್ತೆ ನಿಮಗೆ. ಸ್ಲೋವರ್ ಓವರ್ ರೈಟ್ನ ಮೇಂಟೈನ್ ಮಾಡಿದ್ರಿಂದ ನೆನ್ನೆ ಮ್ಯಾಚ್ ಮುಗಿಯೋದು ಸಿಕ್ಕಾಪಟ್ಟೆ ಡಿಲೇ ಆಯಿತು. ನೆನ್ನೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನು ಡಿಲೇ ಆಯಿತು ಅಂದ್ರೆ ಎಳ್ದಾಕ್ ಮಾಡಿದ್ರು ನಾವು RCB. ನಿಲ್ಲಿಸಿ ಹಾಕ್ತಾಯಿದ್ರು. ನಿಲ್ಸೋಗೋರು ಸ್ವಲ್ಪ ಕಾಮಾಗಿ ನಿಂತ್ಕೊಂಡು ಹಾಕ್ರಿ, ಪರವಾಗಿಲ್ಲ, ಟೈಮ್ ತೊಗೊಳ್ಳಿ, ಯಾಕೆ ಅಂತ. 12 ಲಕ್ಷ ತಾನೇ, ಬಿದ್ದರೆ ಬೀಳಿ, 12 ಲಕ್ಷ ಏನು ಜುಜುಬಿ ಅನ್ನೋ ಥರ ನಿಲ್ಲಿಸಿ ಹಾಕ್ತಾಯಿದ್ರು. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಎಷ್ಟು ಗಂಟೆಗೆ ಮುಗಿದಿದ್ದು ಮ್ಯಾಚು? 11-15 ಆಗಿತ್ತು ಅಂತ ಕಾಣಿಸುತ್ತೆ ಮ್ಯಾಚ್ ಮುಗಿದಾಗ. ಅದಕ್ಕೋಸ್ಕರ 12 ಲಕ್ಷನ ಫೈನಾಗಿ ಹಾಕಿದರೆ ಇದನ್ನು ಡಿಮೆರಿಟ್ ಪಾಯಿಂಟು ಅದು ಇದು ಎಲ್ಲ ಏನೂ ಹಾಕಿಲ್ಲ. ಬ್ಯಾನ್ ಆಗೋ ಥರ ಎಲ್ಲ ಏನೂ ಇಲ್ಲ ಸೀನು. ಇನ್ನು ಎರಡನೇ ಅಫೆನ್ಸ್ ಆಯಿತು ಅಂತಂದರೆ ಅವಾಗ 24 ಲಕ್ಷ ಏನೋ ಫೈನ್ ಹಾಕ್ತಾರೆ. ಅದಾದಮೇಲೆ ನೆಕ್ಸ್ಟ್ ಒಂದು 50 ಲಕ್ಷ ಫೈನ್ ಹಾಕ್ತಾರೆ ಅಂತ ಕಾಣಿಸುತ್ತೆ. ಅವಾಗ ಈ ಡಿಮೆರಿಟ್ ಪಾಯಿಂಟು ಅದು ಇದೆಲ್ಲ ಕೊಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಇದನ್ನ ಮೊದಲನೇ ಅಫೆನ್ಸು ಟೀಮ್ದು ಏನು ಅಂತ ವರಿ ಮಾಡ್ಕೊಳ್ಳೋವಂಥ ಅಗತ್ಯತೆ ಏನು ಇಲ್ಲ. ಸೊ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ ಸೀನು ಇದೊಂಥರ ಪಾಸಿಟಿವಿಟಿ ಬಂದ್ಬಿಟ್ಟೈತಲ್ಲ ಗುರು. ಅಂಬತಿ ರಾಯುಡುಗೆ ಯಾಕೋ ಗೊತ್ತಿಲ್ಲ, ಯಾಕೋ ನಮ್ಮ RCB ಫ್ಯಾನ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಚಾರ್ಜ್ ಮಾಡ್ತಾರಲ್ಲ. ಇವ್ರಿಗೆ ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಅಕೌಂಟ್ ಟ್ವಿಟರು ಅಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಬೈತಾ ಇರ್ತಾರಲ್ಲ. ಇಲ್ಲ ಗುರು, ಯಾಕೆ ಬೇಕು RCB ಫ್ಯಾನ್ಸ್ಗಳ ಸವಾಸ, ಇಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡ್ಬಿಡೋಣ ಈ ಸಲ ಅಂತ ಪಾಸಿಟಿವ್ ಆಗಿ ಮಾತಾಡಿದರೆ ಕ್ಯಾಪ್ಟನ್ ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿನ ಸಿಕ್ಕಾಪಟ್ಟೆ ಹೊಗಳಿದ್ದಾರೆ. ಏನು ಗುರು ಇದು ಕ್ಯಾಪ್ಟನ್ಸಿ, ಸಖತ್ತಾಗಿ ರೊಟೇಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಸ್ ಎ ಪ್ಲೇಯರ್ ನೋಡಿ ಹೆಂಗೆ ಆಡ್ತಾ ಇದ್ದಾರೆ ಅಂತ. ಈ ಸೀಸನ್ನು ರಜತ್ ಪತಿದಾರು ಯಾಕೋ ನಂಗೆ ಅನ್ನಿಸ್ತಾ ಇದೆ 18th ಸೀಸನ್ನು ಲಕ್ಕಿ ಸೀಸನ್ ಆಗ್ಬೋದು RCBಗೆ. ಈ ನಂಬರ್ 18 ಲಕ್ಕಿ ಆಗ್ಬೋದು. ಅಂದರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿಲ್ಲ, ಒಟ್ಟಲ್ಲಿ 18th ಸೀಸನು ಏನೋ ಲಕ್ಕಿ ಆಗ್ಬೋದು ಅಂತ ಅನ್ನಿಸ್ತಿದೆ. ಹೊಸ ಕ್ಯಾಪ್ಟನ್ನು ಬಂದಿರೋದ್ರೆ ರಜತ್ ಪತಿದಾರು ಗೆಲ್ಸ್ಬಿಡ್ತಾರೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಅಂಬೋಟಿ ರಾಯುಡು ಮಾತಾಡಿದ್ದಾರೆ. ಬೇರೆ ಯಾರೋ ಅಲ್ಲ, ಅಂಬೋಟಿ ರಾಯುಡು ಮಾತಾಡಿದ್ದಾರೆ. ಇದು RCB ಫ್ಯಾನ್ಸ್ಗಳಿಗೆ ಏನೇನೋ ಅನ್ಸ್ಬಿಡುತ್ತಿದ್ದು. ಅಂಬಟಿ ರಾಯುಡು ಬಾಯಲ್ಲಿ RCB ಬಗ್ಗೆ ಒಂದು ಪಾಸಿಟಿವಿಟಿ ಅವರೇ ಹೇಳ್ತಾ ಇದ್ರು. RCB ಮಾತ್ರ ಗೆಲ್ಲಬಾರ್ದು, RCB ಗೆಲ್ಲದೇ ಇಲ್ಲ, RCB ಟೀಮಲ್ಲಿ RCB IPL ಅಲ್ಲಿ ಇರಬೇಕು, ಬಟ್ RCB ಮಾತ್ರ ಗೆಲ್ಲಕ್ಕೆ ಹೋಗ್ಬಾರ್ದು ಅನ್ನೋ ಥರ ಹೇಳ್ತಿದ್ದಂಥವ್ರು ಇವಾಗ ಏನೋ ಒಂಥರ ಪಾಸಿಟಿವಿಟಿ ಬಂದಿದೆ ಅಂತ ಕೇಳಿಸುತ್ತೆ. ಫ್ಯಾನ್ಸ್ಗಳು ಕ್ಲಾಸ್ ತಗೊಳ್ರಿ. ಇನ್ನೇನು ಯಾವ್ದು ಗುರು ಇದು, ಬರೀ ಇದೇ ಆಯಿತು ನನಗೆ. RCB ಮ್ಯಾಚ್ ಆಗಂಗಿಲ್ಲ, ಆ ಕಡೆ ನನಗೆ ಗುಮ್ಮಕ್ಕೆ ಬರ್ತಾರೆ. ಈ ಸ್ವಲ್ಪ ಪಾಸಿಟಿವ್ ಆಗಿ ಮಾತ್ರ ನನ್ನ ಸುಮ್ಮನೆ ಎಲ್ಲರೂ ಪಾಸಿಟಿವ್ ಆಗ್ತಾರೆ ನನ್ನ ಹತ್ರ ಕೊಟ್ಟರು ಅಂತ ಸ್ಟೇಟ್ಮೆಂಟ್ ಹತ್ರ ಕಾಣಿಸುತ್ತೆ. ಬಟ್ ಅವ್ರಿಗೆ ಆಟಲ್ಲಿ ಏನಿದೆ ಅಂತ ನಿಮಗೆ ಗೊತ್ತು. RCB ಉಣಿಸ್ಕೊಂಡು ಹೋಗ್ಬೇಕು ಅಂತಲೇ ಅವ್ರ ಆಟಲ್ಲಿ ಇರೋದು. ಕೃಣಾಲ್ ಪಾಂಡ್ಯ ಅವರು ಮಾತಾಡಿದ್ರೆ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಮ್ಯಾಚ್ ಮುಗಿತಾ ಇದ್ದಂಗೆ ಆ ಜುಗಲ್ಬಂದಿ ಸಗತ್ತಾಗಿತ್ತು ಗುರು. ಕೃಣಾಲ್ ಪಾಂಡ್ಯ ಬೌಲಿಂಗಲ್ಲಿ, ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗು ನಾಯಿಗೆ ಹೊಡೆದಂಗೆ ಹೊಡಿತಾರೆ 2 6ನ ಬ್ಯಾಕ್ ಟು ಬ್ಯಾಕ್ 6ನ. ಸೊ ಆಮೇಲೆ ಅವ್ರ ಈ ಕಡೆ ಸ್ಟ್ರೈಕ್ ತೊಗೊಂಡ್ಬರ್ತಾರೆ 1 ರನ್ ತಗೊಂಡು. ಅವಾಗ ಕೃಣಾಲ್ ಪಾಂಡ್ಯ ಮತ್ತು ಹಾರ್ದಿಕ್ ಪಾಂಡ್ಯ ಅವ್ರನ್ನ ನೋಡೋದು ಚೆನ್ನಾಗಿತ್ತು. ಯಾಕಂದರೆ ಇಬ್ಬರು ನಕ್ಕೊಂಡು ಮಾತಾಡ್ತಾ ಇರ್ತಾರೆ. ಏನು ಗುರು ನನಗೆ ಇಕ್ಬಿಟ್ಟಲ್ಲ ನೀನು, ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟಲ್ಲ, ಮನೆಗೆ ಬಾ ನೋಡ್ಕೊಂತೀನಿ ಅನ್ನೋ ಹೇಳ್ದಂಗೆ ಇತ್ತು ಕೃಣಾಲ್ ಪಾಂಡ್ಯ ಅವರು. ಇವರು ಕೂಡ ಮಾತಾಡ್ತಾ ಇದ್ದು ಹಾರ್ದಿಕ್ ಪಾಂಡ್ಯ ಅವರ ಜೊತೆಗೆ. ಸೊ ಇದು ಜುಗಲ್ಬಂದಿ ಏನಿದೆ ಬ್ರದರ್ಹುಡ್ದು ನೋಡೋಕೆ ಚೆನ್ನಾಗಿದೆ. ಆ್ಯಂಡ್ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ನಾನು ಗೆಲ್ಲೋದಕ್ಕೆ ನೋಡ್ತಾ ಇದ್ದೆ, ಆ ಕಡೆ ಹಾರ್ದಿಕ್ ಪಾಂಡ್ಯನ ಗೆಲ್ಲೋದಕ್ಕೆ ನೋಡ್ತಾ ಇದ್ದಿದ್ದು, ಏನು ಸೋಲೋದಕ್ಕೆ ಇಬ್ಬರು ನೋಡ್ತಾ ಇರಲಿಲ್ಲ. ಸೊ ಏನೇ ಆಗಿರಲಿ, ಅಲ್ಲಿ ಏನೇ ಹೊಡೆದಿರಲಿ ಅವ್ರು ಗೆಲ್ಲೋದಕ್ಕೋಸ್ಕರ ಆಡ್ತಾಯಿದ್ರು. ಒಪ್ಕೋತೀನಿ ನಾನು ಅದನ್ನು, ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿದರು ಕೃಣಾಲ್ ಪಾಂಡ್ಯ ಅವರು. ನೆನೆ ಮಿಡ್ ಇನ್ನಿಂಗ್ಸಲ್ಲಿ ವಿರಾಟ್ ಕೊಹ್ಲಿ ಅವರು ಮಾತಾಡ್ತಾರೆ. ರವಿ ಶಾಸ್ತ್ರಿ ಅವರು ಕೇಳ್ತಾರೆ, ಏನು ಗುರು ನೀವು ಲಾಸ್ಟ್ 6 ಮ್ಯಾಚ್ ಮುಂಬೈಯಲ್ಲಿ ಗೆದ್ದೇ ಇಲ್ಲ, ವಾಂಕಡೆಯಲ್ಲಿ ಏನಾದ್ರು ಗೆಲ್ತೀರಾ, ಸೀನ್ ಏನು ಅಂತ ಕೇಳಿದಾಗ, ಹೌದು ನಮ್ದು ಹಿಂಗೆ ಅಂತಿದ್ರು ಎಲ್ಲರೂ. ಚೇಪಕ್ಕಲ್ಲೂ ನಾವು 17 ವರ್ಷದಿಂದ ಗೆದ್ದಿಲ್ಲ, ಹಂಗೆ ಅಂತ ಅಂತಿದ್ರು. ಈ ಸಲ ಅವಾಗ ಕೊಟ್ಟಿದ್ದೀವಲ್ಲ ಚೇಪಕ್ಕಲ್ಲಿ, ಈ ಸಲನೂ ಕೂಡ ಕೊಡ್ತೀವಿ. 10 ವರ್ಷ ಆಗಿದೆ ಇಲ್ಲಿ ಗೆದ್ದುಬಿಟ್ಟು ನಾವು. ಲಾಸ್ಟ್ 6 ಮ್ಯಾಚ್ಗಳನ್ನ ನಾವು ಇಲ್ಲಿ ಗೆಲ್ಲೋದಕ್ಕಾಗಿಲ್ಲ, ಗೆದ್ದು ತೋರಿಸ್ತೀವಿ ಅಂತ ಹೇಳಿದ್ರೆ. ಆ್ಯಂಡ್ ಹಂಗೆ ಗೆದ್ದು ತೋರಿಸಿದ್ದಾರೆ ನಮ್ಮ RCB. ಈ ಸ್ಟ್ರೀಕ್ಗಳೆಲ್ಲ ಬ್ರೇಕ್ ಮಾಡ್ತಾ ಇದ್ದಾರಲ್ಲ ಈ ಸೀಸನ್ನು, ಇದು ನೆಕ್ಸ್ಟ್ ಲೆವೆಲ್ ಮಗ. ಸುನಿಲ್ ಗವಾಸ್ಕರ್ ಅವರು ನೆನ್ನೆ ಮ್ಯಾಚ್ ನೋಡಾದ್ಮೇಲೆ ಮಾತಾಡಿದ್ದಾರೆ ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿ ಬಗ್ಗೆ. ವಿರಾಟ್ ಕೊಹ್ಲಿಯ ಕ್ಯಾಪ್ಟನ್ಸಿ ಜೊತೆಗೆ ಆ ಪ್ಯಾನಲ್ ಡಿಸ್ಕಷನ್ ಆಗ್ತಿರುತ್ತಲ್ಲ, ವಿರಾಟ್ ಕೊಹ್ಲಿಯ ಕ್ಯಾಪ್ಟನ್ಸಿ, ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿ RCBಗೆ ಯಾವ ಥರ ಇದೆ ಕಂಪೇರ್ ಅಂತ ಮಾಡಿದಾಗ, ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿ 2 ಅಲ್ಲಿ ಒಂಥರ ಜಡ್ಜ್ ಮಾಡೋದು, ಗೇಜ್ ಮಾಡೋದು. ಹೌದು 4 ಮ್ಯಾಚ್ ಆಗಿರೋದು ನಮ್ಮ RCB, ಬಟ್ ಆದರೂ ಆಗಿರುವಂಥ 4 ಮ್ಯಾಚಲ್ಲಿ 3 ವಿನ್ಸು, ಒಂದೇ ಒಂದು ಸೋತಿರುವಂಥದ್ದು ನಮ್ಮ RCB ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿಲಿ. ಸೊ ಇವ್ರು ಹೇಳ್ತಾರೆ ಸುನಿಲ್ ಗವಾಸ್ಕರ್ ಅವರು, ಅಗ್ರೆಸಿವ್ ಅಪ್ರೋಚು, ರೊಚ್ಚಿಗೆ ಹೇಳೋವಂಥದ್ದು, ಒಂಥರ ಟೆಂಪರ್ಮೆಂಟ್ನ ಕಳ್ಕೊಳ್ಳೋವಂಥದ್ದು, ಯೋಚನೆ ಮಾಡೋಕ್ಕಾಗದೇ ಇರೋವಂಥ ಟೆಂಪರ್ಮೆಂಟ್ ಬರೋವಂಥದ್ದು. ಸೊ ಇದೆಲ್ಲ ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿ ನಾವು ನೋಡ್ತಾ ಇಲ್ಲ. ಕಾಮ್, ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿರೋವಂಥ ಕ್ಯಾಪ್ಟನ್ಸಿ. ಎಂಥ ಸಿಚುವೇಶನ್ ಬಂದರೂ ಕೂಡ, ಟ್ರಿಕ್ಕಿ ಸಿಚುವೇಶನೇ ಆಗಿರಲಿ, ಒನ್ ಸೈಡೆಡ್ ಸಿಚುವೇಶನೇ ಆಗಿರಲಿ, ಕಾಮ್, ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿರುವಂಥ ಒಂದು ಕ್ಯಾಪ್ಟನ್ನು ರಜತ್ ಪತಿದಾರ್. ಸೊ ಅದರಿಂದನೇ RCB
ಸದ್ಯದ ಮಟ್ಟಿಗೆ ಇಲ್ಲಿವರೆಗೂ ಕೂಡ ಕ್ಲಿಕ್ ಆಗಿರೋದಕ್ಕೆ ಸಾಧ್ಯ ಏನು ಅಂತಂದರೆ ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿನೇ, ಅಂದರೆ ಬರೀ ಕ್ಯಾಪ್ಟನ್ಸಿನ ಮಾತ್ರ ಅಂತಲ್ಲ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ನು ಕೂಡ ಅವ್ರು ಅದೇ ಥರ ಕೊಡ್ತಾ ಇದ್ದಾರೆ. ಬೇರೆಯವರು ಕೂಡ ಆಡ್ತಾರೆ, ಒಬ್ಬರೇ ನಿಂತ್ಕೊಂಡಂತೂ ಗೆಲ್ಸೋದಕ್ಕಾಗೋದಿಲ್ಲ. ಬಟ್ ಅವರ ಕ್ಯಾಪ್ಟನ್ಸ್ನ ಮೆಚ್ಕೊಂಡಿದ್ದೀನಿ ನಾನು. ಅದರಿಂದನೇ ಈ ರೇಂಜಿಗೆ RCB ಕ್ಲಿಕ್ ಆಗಕ್ಕಾಗಿರೋದು ಟೂರ್ನಮೆಂಟಲ್ಲಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಸೀನ್ ನೋಡ್ತು ಅಂದರೆ RCB ಮೇಲೆ ಇದ್ದಂಥ ಒಂದು ಸ್ವಲ್ಪ ನೆಗೆಟಿವ್ ವೈಬ್ಸ್ಗಳೆಲ್ಲ ಏನಿದ್ದೋ ಸೊ ಎಲ್ಲ ಒಂದು ಸ್ವಲ್ಪ ಪಾಸಿಟಿವ್ಗೆ ಟರ್ನ್ಔಟ್ ಆಗ್ತಾ ಇದೆ. ಎಲ್ಲ ಏನು ಕಡೆಗಳೇ ಅಂಡರ್ ಎಸ್ಟಿಮೇಟ್ ಎಲ್ಲ ಏನು ಮಾಡ್ತಿರೋ ನಮ್ಮ RCB ಇದೊಂದು ಟೀಮು ಹಂಗೆ ಹಿಂಗೆ ಅಂತೆಲ್ಲ ಏನು ಮಾಡ್ತಾಯಿದ್ರು. ಸೊ ಈ ಸೀಸನು ಸಿಕ್ಕಾಪಟ್ಟೆ ಒಂದು ಪಾಸಿಟಿವಿಟಿ ಅನ್ನೋದು ಕ್ರಿಯೇಟ್ ಆಗಿದೆ. ಯಾಕಂದರೆ ಏನೇನೋ ಮಾತಾಡ್ತಿದ್ದವ್ರ ಬಾಯೆಲ್ಲ ನಾವು ಶಟ್ ಡೌನ್ ಮಾಡಿಸಿದ್ದೀವಿ. ಆ್ಯಂಡ್ ಪಾಸಿಟಿವಿಟಿ ಅವ್ರ ಬಾಯಲ್ಲೇ ಬರ್ತಾ ಇದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ ನಾವು ಯಾವ ಥರ ಇಂಪ್ಯಾಕ್ಟ್ನ ಈ ಟೂರ್ನಮೆಂಟಲ್ಲಿ ಸದ್ಯದ ಮಟ್ಟಿಗೆ ಬೀರಿದ್ದೀವಿ ಅಂತ. ಇದಿಷ್ಟು ಆಗಿತ್ತು ಅಪ್ಡೇಟ್ಸು. ನೆನ್ನೆ ಮ್ಯಾಚ್ ಆದಮೇಲೆ ಏನು ಆಯಿತು ಅಂತ. ಸಿಗೋಣ ಮುಂದಿನ ವಿಡಿಯೋಲಿ ಗಾಯ್ಸ್. ವಾ